ನಮಸ್ಕಾರ ವೀಕ್ಷಕರೇ, ಹನಿ ಟ್ರ್ಯಾಪ್ ರಾಜ್ಯದಲ್ಲಿ ಗದ್ದಲವನ್ನು ಎಬ್ಬಿಸುತ್ತಿರುವಂತಹ ಹೊತ್ತಿನಲ್ಲೇ ಕೈಪಾಳ್ಯದ ನಾಯಕತ್ವದ ವಿಚಾರಕ್ಕೆ ಮತ್ತೊಂದು ಸುತ್ತಿನ ಸಮರ ನಡೀತಾ ಇದೆ. ಸಿದ್ದು ಬಣದವರು ಒಂದಾಗಿದ್ದಾರೆ, ಹೈಕಮಾಂಡ್ಗೆ ಮುತ್ತಿಗೆ ಹಾಕ್ತಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧವಾಗಿ ತೊಡೆ ತಟ್ಟಿ ನಿಂತಿದ್ದಾರೆ. ಈ ಬಾರಿ ಶತಾಯಗತಾಯ ರಾಜಕೀಯವಾಗಿ ಡಿಕೆ ಅವರನ್ನ ಕುಗ್ಗಿಸಲೇಬೇಕು, ಮೂಲೆ ಗುಂಪಾಗಿಸಬೇಕು ಅನ್ನೋ ಬಿಗ್ ಪ್ಲಾನ್ ನೊಂದಿಗೆ ಅಟ್ಯಾಕ್ ಮಾಡ್ತಿದ್ದಾರೆ. ಡಿಕೆ ಆಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಸ್ವಪಕ್ಷದವರೇ ತಿರುಗಿ ಬಿದ್ದಿದ್ದಾರೆ. ಇನ್ನು ಖರ್ಗೆ ಅವರು ರಾಜ್ಯದ ಬೆಳವಣಿಗೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಓಡೋಡಿ ಬಂದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ರಹಸ್ಯ ಸಭೆಯನ್ನೂ ನಡೆಸಿದ್ದಾರೆ. ಇದು ಹನಿ ಟ್ರ್ಯಾಪ್ ಅಲ್ಲ, ಬಣ ಬಡಿದಾಟದ ಮಹಾಕತೆ ಅನ್ನೋದು ರಾಜ್ಯದ ಜನರ ಮುಂದೆ ಬಟಾಬಯಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಡಿಕೆ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಹೀಗಿರುವಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಮುಂಚೂಣಿಯಲ್ಲಿರುವ ಕುಮಾರಸ್ವಾಮಿ ಅವರನ್ನು ಹಿಮ್ಮೆಟ್ಟಿಸೋದಕ್ಕೆ ಡಿಕೆ ಅವರು ಹಲವು ವರ್ಷಗಳಿಂದ ಪ್ರಯತ್ನಿಸ್ತಾ ಇದ್ದಾರೆ. ಇತ್ತೀಚೆಗೆ ಜಮೀನು ಒತ್ತುವರಿ ಪ್ರಕರಣದಲ್ಲಿ ಒತ್ತುವರಿ ತೆರವಿಗೆ ಬಿಡದಿಯ ಕೇತಗಾನಹಳ್ಳಿಯ ತೋಟಕ್ಕೆ ಜೆಸಿಬಿಗಳು ನುಗ್ಗಿದ್ವು. ಈಗಾಗಲೇ ಸರ್ವೆ ಕಾರ್ಯ ಮಾಡಿ 7 ದಿನಗಳ ಗಡುವನ್ನು ಕೊಡಲಾಗಿದೆ. ಇದು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುವಂತಾಯಿತು. ಅಲ್ಲದೆ ಡಿಕೆ ಹಾಗೆ HDK ಮಧ್ಯೆ ಮತ್ತೊಂದು ಸುತ್ತಿನ ರಾಜಕೀಯ ಸಮರಕ್ಕೆ ಕಾರಣ ಆಯಿತು. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾದ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಇದೇ ಕುಮಾರಸ್ವಾಮಿ ಅವರು ಡಿಕೆಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಡಿಕೆ ಅವರು ಭಾರಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು, ಮಹತ್ವಾಕಾಂಕ್ಷೆಯ ರಾಜಕೀಯ ಗುರಿಯಾಗಿ ಡಿಕೆ ಅವರು ಮುನ್ನುಗ್ತಾ ಇದ್ರು. ಆದರೆ ನಡುವಲ್ಲೇ ಒಂದು ದೊಡ್ಡ ಆಘಾತ ಎದುರಾಗಿದೆ. ಹಾಗಾದ್ರೆ ಏನಿದು ಡಿಕೆ ವರ್ಸಸ್ HDK ರಾಜಕೀಯ ಜಿದ್ದಾಜಿದ್ದಿ? ಸದ್ಯಕ್ಕೆ ಗೆದ್ದವರು ಯಾರು, ಸೋತವರು ಯಾರು? ಡಿಕೆಗೆ ಶಾಕ್ ಕೊಟ್ಟಿದ್ದು ಹೇಗೆ HDK? ಹನಿ ಟ್ರ್ಯಾಪ್ ಕೇಸ್ ಬೆನ್ನಲ್ಲೇ ಮತ್ತೊಂದು ರಾಜಕೀಯ ಸಮರಕ್ಕೆ ಮುನ್ನುಡಿ ಬರೆದ್ರ ಕುಮಾರಸ್ವಾಮಿ. ಡಿಕೆ ರಾಜಕೀಯ ಆಟಕ್ಕೆ ಬ್ರೇಕ್ ಬಿತ್ತ. ಕಾಂಗ್ರೆಸ್ ಜೊತೆಗೆ ಕುಮಾರಸ್ವಾಮಿನೂ ಶಾಕ್ ಕೊಟ್ರ. ಏನಿದು ಬ್ಯಾಕ್ ಟು ಬ್ಯಾಕ್ ಮಾಸ್ಟರ್ ಸ್ಟ್ರೋಕ್? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 5 ವರ್ಷವನ್ನು ಪೂರೈಸಿದ್ದಾರೆ. ಇತ್ತೀಚೆಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ನ 100 ಶಾಖೆಗಳು ತನ್ನ ಅವಧಿಯಲ್ಲಿ ಆಗ್ತಾ ಇದೆ. ಅದರ ಉದ್ಘಾಟನೆಯಾದ ಬೆನ್ನಲ್ಲೇ ಅಧ್ಯಕ್ಷ ಸ್ಥಾನದಿಂದ ಮುಕ್ತನಾಗ್ತೀನಿ ಅಂತ ಹೇಳಿಕೆ ಕೊಟ್ಟರು. ಪರೋಕ್ಷವಾಗಿ ಈ ಕುರ್ಚಿಯನ್ನು ಬಿಟ್ಟು ಮುಖ್ಯಮಂತ್ರಿ ಕುರ್ಚಿಯನ್ನು ಏರುವ ಸುಳಿವನ್ನು ಕೊಟ್ಟರು. ಈ ಬೆಳವಣಿಗೆಯಿಂದ ಸಿದ್ದು ಬಣ ಅಲರ್ಟ್ ಆಯಿತು. ಒಂದು ಬೃಹತ್ ಸಮಾವೇಶದ ಮೂಲಕ ತನ್ನ ಅವಧಿಯಲ್ಲಿ ಆದಂತಹ ಕಾಂಗ್ರೆಸ್ನ ಬೆಳವಣಿಗೆಯ ಬಗ್ಗೆ, ತನ್ನ ಸಾಧನೆಗಳ ಬಗ್ಗೆ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಒಂದೊಳ್ಳೆ ವಿದಾಯವನ್ನು ಹೇಳೋಣ ಅನ್ನೋ ಹುಮ್ಮಸ್ಸಿನಲ್ಲಿದ್ದರು ಯಾರು, ಡಿಕೆ ಶಿವಕುಮಾರ್ ಅವರು. ಆದರೆ ಆ ಕನಸಿಗೆ ಸಿದ್ದು ಬಣ ಬಹುದೊಡ್ಡ ಕೊಳ್ಳಿಯನ್ನು ಇಟ್ಟಿದೆ. ಈ ಸಮಾವೇಶದ ಮೂಲಕವಾಗಿ ಸಿದ್ದರಾಮಯ್ಯ ಅವರ ನಂತರದ ನಾಯಕ ಅನ್ನುವ ಗರಿಮೆಯನ್ನ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಡಿಕೆ ಅವರ ದೊಡ್ಡ ಪ್ಲಾನ್ ಆಗಿತ್ತು. ಆ ಸಮಾವೇಶ ಆಗಿದ್ದಿದ್ರೆ ಬಹುತೇಕ ಅದು ಯಶಸ್ವಿ ಆಗ್ತಿತ್ತೇನೋ. ಆದರೆ ಈಗ ರಾಜಕೀಯವಾಗಿ ಏನು ಚರ್ಚೆ ನಡೀತಿದೆ ಅಂತ ಹೇಳಿದ್ರೆ, ಪದೇ ಪದೇ ಕುರ್ಚಿ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ಮುಂದೆ ಬರ್ತಿರುವಂತಹ ಡಿಕೆ ಅಂಡ್ ಬಣವನ್ನ ಬಗ್ಗು ಬಡಿಯೋದಕ್ಕೆ ಸಿದ್ದು ಬಣಕ್ಕೊಂದು ಅಸ್ತ್ರ ಬೇಕಿತ್ತು. ಅದಕ್ಕೆ ಈ ಹನಿ ಟ್ರ್ಯಾಪ್ ವಿಚಾರವನ್ನು ಬಳಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಅಂದರೆ ಸಿದ್ದು ಬಣ ನೇರವಾಗಿ ಹೈಕಮಾಂಡ್ ಅನ್ನೇ ಟಾರ್ಗೆಟ್ ಮಾಡಿ ಇನ್ಮುಂದೆ ಡಿಕೆ ಅವರ ಮಾತನ್ನ, ಅವರ ನಡೆಯನ್ನ, ಅವರ ಚಟುವಟಿಕೆಯನ್ನ, ಅವರ ರಾಜಕೀಯ ತಂತ್ರವನ್ನ ನಮಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಈ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಈ ಹಿಂದೆ ಜಾತಿ ಗಣತಿ ವಿಚಾರದಲ್ಲೂ ಡಿಕೆ ಅವರು ಅಡ್ಡಲಾಗಿ ನಿಂತಿದ್ರು. ಆಗ್ಲೂ ನೀವು ಅವರ ಮಾತನ್ನೇ ಕೇಳಿದ್ರಿ. ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದಾಗ್ಲೂ ಇದೇ ಡಿಕೆ ಅವರು ಅಡ್ಡಿಪಡಿಸಿದ್ರು. ಇನ್ನೆಷ್ಟು ಅಂತ ಅವರನ್ನ ಸಹಿಸಿಕೊಳ್ಳೋದು? ಇನ್ನು ಮುಂದೆ ಹೈಕಮಾಂಡ್ ಅವರ ಮಾತನ್ನ ಕೇಳಬಾರ್ದು ಅನ್ನೋದಕ್ಕೆ ಈ ಹನಿ ಟ್ರ್ಯಾಪ್ ಅಸ್ತ್ರವನ್ನ ಬಳಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹಿಂದೆ ದಲಿತ ಸಮಾವೇಶ ನಡೆಸೋದಕ್ಕೂ ಇದೇ ಡಿಕೆ ಅವರು ಬ್ರೇಕ್ ಹಾಕಿದ್ರು ಎನ್ನಲಾಗಿದೆ. ಇದರ ಬೆನ್ನಲ್ಲೇ ಸಿದ್ದು ಬಣ ಹೆಚ್ಚುವರಿ DCMಗೂ ಬೇಡಿಕೆ ಇಟ್ಟಿತ್ತು. ಆದರೆ ತನ್ನ ಬಲ ಎಲ್ಲಿ ಕುಗ್ಗಿ ಹೋಗುತ್ತೋ ಅಂತ ಡಿಕೆ ಅವರು ಅದಕ್ಕೂ ಪಟ್ಟು ಹಿಡಿದು ಯಾವುದೇ ಕಾರಣಕ್ಕೂ ಹೆಚ್ಚುವರಿ DCM ಸೃಷ್ಟಿ ಮಾಡಬಾರ್ದು ಅಂತ ಹೈಕಮಾಂಡ್ ಬಳಿ ಹೇಳಿಕೊಂಡ್ರು. ಆಗ ಹೈಕಮಾಂಡ್ ಮತ್ತೆ ಡಿಕೆ ಶಿವಕುಮಾರ್ ಅವರ ಕಡೆಗೆ ನಿಲ್ಲುತ್ತೆ. ಇನ್ನು ಇತ್ತೀಚೆಗೆ ಹೊಸ ಕೆಪಿಸಿಸಿ ಅಧ್ಯಕ್ಷರು ಬೇಕು ಅಂತ ಸತೀಶ್ ಜಾರಕಿಹೊಳಿ, ರಾಜಣ್ಣ ಸೇರಿದಂತೆ ಹಲವರು ಹೈಕಮಾಂಡ್ ಬಳಿ ಮತ್ತೊಂದು ಬೇಡಿಕೆಯನ್ನು ಇಡ್ತಾರೆ. ಆದರೆ ಹೈಕಮಾಂಡ್ ಮತ್ತೆ ಎಲ್ಲದಕ್ಕೂ ಬ್ರೇಕ್ ಹಾಕುತ್ತೆ. ಅದು ಮತ್ತದೇ ಡಿಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ. ಇದರಿಂದ ಸಿದ್ದು ಬಣ ರೊಚ್ಚಿಗೇಳುವಂತೆ ಮಾಡ್ತು. ಇಲ್ಲಿವರೆಗೂ ಡಿಕೆ ಅವರ ಪರವಾಗಿನೇ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರಿ, ಅವರ ಬೆಂಬಲಕ್ಕೆ ನಿಲ್ತಾ ಇದ್ರಿ. ಆದರೆ ಇನ್ನು ಮುಂದೆ ಅವರನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೈಕಮಾಂಡ್ನ ಟಾರ್ಗೆಟ್ ಮಾಡ್ಕೊಂಡಿದೆ. ಅದಕ್ಕೆ ಬಳಸ್ಕೊಂಡಿದ್ದೆ ಈ ಹನಿ ಟ್ರ್ಯಾಪ್ ಅಸ್ತ್ರವನ್ನ. ಡಿಕೆ ಅವರನ್ನ ಗುರಿಯಾಗಿಸಿಕೊಂಡು ಇಡೀ ವಿದ್ಯಮಾನಗಳು ನಡೆದಿದೆ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ. ಎಲ್ಲನೂ ಬಹಿರಂಗವಾಗಿ ಕಾಣಿಸ್ತಾ ಇದೆ. ಹೇಗೆ ಪ್ಲಾನ್ ಮಾಡಿದ್ರು, ಯಾವ ರೀತಿಯಾಗಿ ಸದನದಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ರು, ಕೇವಲ ನಮಗೆ ಮಾತ್ರ ಅಲ್ಲ, ದೆಹಲಿಯಿಂದ ರಾಜ್ಯಕ್ಕೆ ಬಂದು ಹೋಗ್ತಿರುವಂತಹ ದೆಹಲಿ ನಾಯಕರು ವರಿಷ್ಠರಿಗೂ ಹನಿ ಟ್ರ್ಯಾಪ್ ಮಾಡಲಾಗಿದೆ. 2-3 ಜನ ಅಲ್ಲ, 48 ಜನರ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೈಕಮಾಂಡ್ ಬುಡಕ್ಕೇನೆ ಬಾಂಬ್ ಬಿಡುವಂತಹ ಪ್ರಯತ್ನಗಳಾಯಿತು. ಇದೆಲ್ಲವನ್ನ ನೀವು ಗಮನಿಸ್ತಾ ಇದ್ದೀರಿ.
ಆ ಮೂಲಕವಾಗಿ ಡಿ ಕೆ ಅವರನ್ನ ರಾಜಕೀಯವಾಗಿ ಕುಗ್ಗಿಸೋದ್ರ ಜೊತೆಗೆ ಹೈಕಮಾಂಡ್ ಪದೇ ಪದೇ ಡಿ ಕೆ ಅವರ ಪರವಾಗಿ ನಿಲ್ತಾ ಇದೆಯಲ್ಲ, ಅದಕ್ಕೂ ಬ್ರೇಕ್ ಹಾಕೋದ್ರಲ್ಲೂ ಯಶಸ್ವಿಯಾಗಿದ್ದಾರೆ. ಈ ಮುಂಚೆ ಎಲ್ಲ ಮುನಿರತ್ನಾರಂತ ನಾಯಕರು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಡಿ ಕೆ ಅವರ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ರು. ಅಂದ್ರೆ ಪ್ರತಿಪಕ್ಷದ ಕಡೆಯಿಂದ ಆರೋಪಗಳು ಕೇಳಿ ಬರ್ತಾ ಇದ್ವು. ಈ ಹಿಂದಿನ ಪೆನ್ಡ್ರೈವ್ ಪ್ರಕರಣದಲ್ಲೂ ಜೆಡಿಎಸ್ ನಾಯಕರು ಡಿ ಕೆ ಅವರ ಕಡೆಗೆ ಬೆರಳು ತೋರಿಸಿದ್ರು. ಅಂದ್ರೆ ಈ ಹಿಂದೆಲ್ಲ ವಿರೋಧ ಪಕ್ಷದ ಕಡೆಯಿಂದ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸ್ವಪಕ್ಷದವರೇ ಡಿ ಕೆ ಅವರನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಇದು ಡಿ ಕೆ ಅವರಿಗೂ ಗೊತ್ತಾಗಿದೆ. ಸಿದ್ದು ಬಣದವರು, ಕಾಂಗ್ರೆಸ್ನ ಪ್ರಮುಖ ನಾಯಕರು ತನ್ನ ವಿರುದ್ಧವಾಗಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಒಟ್ಟುಗೂಡಿದ್ದಾರೆ ಅನ್ನೋದು ಗೊತ್ತಾಗಿನೇ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲರ ವಿರುದ್ಧವಾಗಿ ಬಹಳ ಖಾರವಾಗಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲೂ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು ಅನ್ನೋದನ್ನ ನೀವು ಗಮನಿಸಿರಬಹುದು. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿದ್ದು ಬಣದ ನಾಯಕರ ವಿರುದ್ಧ ಪ್ರತಿಯೊಂದಕ್ಕೂ ಗರಂ ಆಗಿದ್ದಾರೆ. ರಾಜಣ್ಣ ಅವರೇ ತಪ್ಪು ಮಾಡಿರಬಹುದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಅಂದ್ರೆ ತನ್ನ ವಿರುದ್ಧವಾಗಿ ಇವರೆಲ್ಲ ಒಂದಾಗಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದ್ರೆ ಈ ಹನಿ ಟ್ರ್ಯಾಪ್ ಆಗಿರ್ಬೋದು, ಸಿಡಿ ಪ್ರಕರಣ ಆಗಿರ್ಬೋದು, ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಮಾಡಿಸಿದವರು ಅಥವಾ ಬಲಿಯಾದವರು ಯಾರದ್ದೇ ಹೆಸರು ಕೇಳಿ ಬಂದ್ರು ಅದು ಅವರಿಗೆ ಬಹಳ ಬಹಳ ಡ್ಯಾಮೇಜಿಂಗ್ ವಿಚಾರ. ರಾಜಕೀಯವಾಗಿ ಅಂತೂ ಅದು ಸರ್ವನಾಶ ಅಂತಲೇ ಹೇಳ್ಬೋದು. ಅಂದ್ರೆ ಜನ ಒಂದು ವೇಳೆ ಭ್ರಷ್ಟಾಚಾರದ ಆರೋಪ ಬಂದರೂ ಮುಂದಿನ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ಲಿಸ್ತಾರೆ. ಆದರೆ ಇಂತಹ ಅಶ್ಲೀಲ ಪ್ರಕರಣಗಳನ್ನು ಜನ ಸಹಿಸೋದಿಲ್ಲ. ಈ ಹನಿ ಟ್ರ್ಯಾಪ್ ವಿಚಾರ ಎಲ್ಲ ಬಹಳ ಕೆಳ ಹಂತದ ಕೀಳು ಮಟ್ಟದ ರಾಜಕಾರಣ. ಇಂಥದ್ರಲ್ಲೆಲ್ಲ ಹೆಸರು ತಳುಕು ಹಾಕಿಕೊಂಡ್ರೆ ಅದು ಅವರ ರಾಜಕೀಯ ಜೀವನಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಈ ಹಿಂದಿನ ಪ್ರಕರಣಗಳಲ್ಲೂ ನೀವು ಗಮನಿಸಿರಬಹುದು. ಪ್ರಜ್ವಲ್ ರೇವಣ್ಣ ಆಗಿರಬಹುದು ಅಥವಾ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಆಗಿರಬಹುದು. ಏನಾಯ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಒಟ್ಟಾರೆಯಾಗಿ ಡಿ ಕೆ ಅವರನ್ನ ಗುರಿಯಾಗಿಸಿಕೊಂಡಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೀಗಿರುವಾಗಲೇ ಸ್ವಪಕ್ಷದಲ್ಲೇ ಕಾಂಗ್ರೆಸ್ ನಾಯಕರ ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಡ್ತಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ನಡುವೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಫೈಟ್ ನಡೀತಾ ಇದೆ. ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕನಾಗಬೇಕು ಅನ್ನೋ ಕಡೆಗೆ ಡಿ ಕೆ ಅವರು ಕೆಲಸ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ತೀವ್ರವಾದಂತಹ ಪೈಪೋಟಿಯನ್ನು ಕೊಡ್ತಿದ್ದಾರೆ. ಈ ವಿಚಾರದಲ್ಲಿ ಏನೇನಾಗ್ತಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮಾಜಿ ಪ್ರಧಾನಿ ದೇವೇಗೌಡರ ಜೆಡಿಎಸ್ ಪಕ್ಷ ದಿನೇ ದಿನೇ ರಾಜ್ಯದಲ್ಲಿ ದುರ್ಬಲ ಆಗ್ತಾ ಇದೆ. ವಿಧಾನಸಭೆಯಲ್ಲೂ ಸರ್ಕಾರದ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ಪ್ರತಿಭಟಿಸ್ತಾ ಇಲ್ಲ, ಜೆಡಿಎಸ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕೈಗಾರಿಕೆ ಅಂತಹ ಒಂದು ಮಹತ್ವದ ಖಾತೆ ಸಿಕ್ಕಿದೆ. ಆದರೆ ಕ್ಯಾಬಿನೆಟ್ ಮಂತ್ರಿಯಾಗಿದ್ರು ಅವರು ಆಡಳಿತದಲ್ಲಿ ಅಷ್ಟೊಂದು ಸಕ್ರಿಯರಾಗಿ ಕಾಣಿಸ್ಕೊಳ್ತಾ ಇಲ್ಲ. ಸದ್ಯದ ಅವರ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಒಂದು ರೀತಿ ಅಸಹಾಯಕರಾಗಿ ಕಾಣಿಸ್ತಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಅವರಿಗೆ ಯಾಕೋ ಸರಿ ಬರ್ತಿಲ್ಲ ಅನ್ನುವಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ತಮ್ಮ ನಿಲುವನ್ನು ಬದಲಾಯಿಸಿಕೊಂಡ್ರ ಅನ್ನುವಂತೆ ಮೆತ್ತಗಾಗಿದ್ದಾರೆ. ಇದು ಅದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿನ ಅಧಿಕಾರ ಹಂಚಿಕೆ ವಿವಾದನೆ ಒಂದು ದೊಡ್ಡ ಸಮಸ್ಯೆಯಾಗಿ ಮುಂದಿನ ದಿನಗಳಲ್ಲಿ ಬಿಕ್ಕಟ್ಟು ಉಂಟಾದ್ರೆ ಆ ಪರಿಸ್ಥಿತಿಯ ಲಾಭವನ್ನು ಪಡೆದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಗುಂಪಿನ ಜೊತೆಗೆ ಸ್ನೇಹವನ್ನು ಬೆಳೆಸುವ ಆಲೋಚನೆ ಕುಮಾರಸ್ವಾಮಿ ಅವರದಾಗಿರಬಹುದು. ಈ ಕಾರಣಕ್ಕಾಗಿಯೇ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಪ್ರಬಲವಾಗಿ ವಿರೋಧಿಸುತ್ತಿದ್ದಾರೆ. ಹೀಗಿರುವಾಗಲೇ ಕುಮಾರಸ್ವಾಮಿ ಅವರಿಗೆ ಕೇತಗಾನಹಳ್ಳಿಯ ಜಮೀನು ಒತ್ತುವರಿ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ದೊಡ್ಡ ಶಾಕ್ ಅನ್ನು ಕೊಡ್ತು. ಈ ಬಗ್ಗೆ ಹಲವು ವರ್ಷಗಳ ಹಿಂದೆನೆ ಒಂದು ಖಾಸಗಿ ದೂರು ದಾಖಲಾಗಿತ್ತು. ಈಗ ಅದರ ಪರಿಣಾಮವಾಗಿ ಹೈಕೋರ್ಟ್ ಒಂದು ಖಡಕ್ ಸೂಚನೆಯನ್ನು ಕೊಡುತ್ತೆ. ಅದರ ಬೆನ್ನಲ್ಲೇ ಜಮೀನಿಗೆ ಜೆಸಿಬಿಗಳು ನುಗ್ಗುದು. ಈ ವಿಚಾರದಲ್ಲಿ ಸರ್ಕಾರಕ್ಕೇನೆ ಹೈಕೋರ್ಟ್ ಬಹಳ ಖಡಕ್ ಆಗಿ ಪ್ರಶ್ನೆ ಮಾಡ್ತು. ಒತ್ತುವರಿಯನ್ನ ತೆರವು ಮಾಡ್ತೀರೋ ಇಲ್ವೋ? ಸಾಮಾನ್ಯರಾಗಿದ್ರೆ ಇಷ್ಟೊತ್ತಿಗೆಲ್ಲ ಮಾಡ್ತಿದ್ರಿ ಅಲ್ವಾ? ನೀವು ಪ್ರಭಾವಿಯಾಗಿದ್ದಕ್ಕೇನೆ ಸುಮ್ಮನೆ ಇರೋದು ಅಂತ ಸರ್ಕಾರಕ್ಕೆ ಚಾಟಿ ಬೀಸ್ತು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾದರು. ಸರ್ವೆ ಕಾರ್ಯ ಮುಗಿಸಿ ಈಗಾಗಲೇ 7 ದಿನಗಳ ಗಡುವನ್ನು ನೀಡಲಾಗಿದೆ. ಹೀಗಾಗಿ ಇದು ಕುಮಾರಸ್ವಾಮಿ ಅವರಿಗೆ ಒಟ್ಟಾರೆಯಾಗಿ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಈ ವಿಚಾರದಲ್ಲೂ ಡಿ ಕೆ ಹಾಗೆ HDK ನಡುವೆ ಮತ್ತೊಂದು ವಾಕ್ಸಮರಕ್ಕೆ ಕಾರಣ ಆಯಿತು. ಇದರ ಬೆನ್ನಲ್ಲೇ ಡಿ ಕೆ ಅವರಿಗೂ ಕುಮಾರಸ್ವಾಮಿ ಅವರು ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಡಿ ಕೆ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಮಹತ್ವಾಕಾಂಕ್ಷೆಯ ರಾಮನಗರ ಜಿಲ್ಲೆಗೆ ಮರುನಾಮಕರಣ ಮಾಡಬೇಕು ಅಂತಿದ್ದ ಪ್ಲಾನ್ಗೆ ಕೇಂದ್ರ ತಡೆ ಒಡ್ಡಿದೆ. ಇದರ ಹಿಂದಿರೋದು ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ ಕಳುಹಿಸಿದ್ದ ಪ್ರಸ್ತಾವನೆಗೆ ಕೇಂದ್ರ ತಡೆ ಒಡ್ಡಿದೆ. ಅಂದ್ರೆ ರಾಮನಗರ ಜಿಲ್ಲೆಗೆ ಹೆಸರು ಬದಲಾವಣೆ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಅಲ್ಲಿಗೆ ಡಿ ಕೆ ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರಿಗೆ ಜಯ ಸಿಕ್ಕಂತಾಗಿದೆ. 1986ರಲ್ಲಿ ಬೆಂಗಳೂರು ಗ್ರಾಮಾಂತರ ಪ್ರತ್ಯೇಕ ಜಿಲ್ಲೆಯಾಗಿ ರಚನೆ ಆಯಿತು. ಅದಾದ ನಂತರದಲ್ಲಿ 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ರಾಮನಗರವನ್ನು ಪ್ರತ್ಯೇಕಿಸಿ ಪ್ರತ್ಯೇಕ ಜಿಲ್ಲೆಯಾಗಿ ಮಾಡಲಾಯಿತು. ಇದನ್ನು ಕುಮಾರಸ್ವಾಮಿ ಅವರು ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಿಸಿದ್ರಿಂದ ರಾಜಕೀಯವಾಗಿ ಅವರಿಗೊಂದು ದೊಡ್ಡ ಹೆಸರನ್ನ ತಂದು ಕೊಡ್ತು. ಆದರೆ ಆ ಜಿಲ್ಲೆಯ ಹೆಸರೇ ಬದಲಾದ್ರೆ ಆ ಜಿಲ್ಲೆನೇ ಹೋದಂತಾಗುತ್ತೆ. ಆ ಕ್ರೆಡಿಟ್ ಎಲ್ಲ ಡಿ ಕೆ ಅವರಿಗೆ ಹೋಗ್ಬಿಡುತ್ತೆ. ಸದ್ಯ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಮಾಡಬೇಕು ಅಂತ ಡಿ ಕೆ ಶಿ ಅವರು ಪಟ್ಟು ಹಿಡಿದಿರುವಂಥದ್ದು.
ಸಿದ್ದರಾಮಯ್ಯ ಅವರು ಸಹ ಅದಕ್ಕೆ ಒಪ್ಪಿಕೊಳ್ಳಬೇಕಾಯ್ತು. ಸಚಿವ ಸಂಪುಟದಲ್ಲಿ ಮರುನಾಮಕರಣಕ್ಕೆ ಒಪ್ಪಿಗೆ ನೀಡಿತು. ಯಾವಾಗ ಸರ್ಕಾರ ಇದನ್ನು ಕೈಗೆತ್ತಿಕೊಳ್ತೋ ಅಲ್ಲಿಂದನೇ ಕುಮಾರಸ್ವಾಮಿ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನು ಸುಮ್ಮನೆ ಬದಲಾವಣೆ ಮಾಡ್ತಿದ್ದಾರೆ. ಇತಿಹಾಸ ಗೊತ್ತಿಲ್ಲದೆ ಕೇವಲ ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ ಹೆಸರನ್ನ ಬದಲಾಯಿಸಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು HDK ಅವರ ಆರೋಪಗಳಿಗೆ ಬಿಜೆಪಿ ನಾಯಕರು ಕೂಡ ದನಿಗೂಡಿಸಿದ್ದಾರೆ. ರಾಮನ ಹೆಸರಿರೋದಕ್ಕೇನೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗ್ತಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಇದೀಗ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಪ್ರಸ್ತಾವನೆಯನ್ನ ಕೇಂದ್ರ ನಿರಾಕರಿಸಿದೆ. ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಇದಕ್ಕೆ ಒಪ್ಪಿಗೆ ಕೊಡಬಾರದು ಅಂತ ಸಾಕಷ್ಟು ಒತ್ತಡವನ್ನ ಹೇರಿದ್ರು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರದಲ್ಲಿ ಒಟ್ಟಾರೆಯಾಗಿ ಸದ್ಯಕ್ಕೆ ಕುಮಾರಸ್ವಾಮಿ ಅವರ ಕೈ ಮೇಲಾದಂತಾಗಿದೆ. ಆದರೆ DK ಶಿವಕುಮಾರ್ ಅವರು ಮಾತ್ರ ಹೇಳ್ತಿರೋದೇ ಬೇರೆ. ಇದು ನಮ್ಮ ರಾಜ್ಯದ ವಿಷಯ, ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಬಿಜೆಪಿ ನಾಯಕರು ಸಹ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. DK ಅವರ ಕನಸಿನ ಗ್ರೇಟರ್ ಬೆಂಗಳೂರು ವಿಧೇಯಕ ವಿರುದ್ಧವಾಗಿ ಬಿಜೆಪಿ ಶಾಸಕರ ನಿಯೋಗ ರಾಜಭವನದ ಕದ ತಟ್ಟಿದೆ. ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಕೆ ಮಾಡಿದೆ. ಗ್ರೇಟರ್ ಬೆಂಗಳೂರು ಮಸೂದೆಗೆ ಅಂಕಿತ ಹಾಕಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ DK ಅವರಿಗೆ ಒಂದಾದ ಮೇಲೊಂದರಂತೆ ಆಘಾತ ಅಂತಲೇ ಹೇಳ್ಬೋದು. ಇದಿಷ್ಟು ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆಗಳು. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಜ್ಯದಲ್ಲಿ ಒಕ್ಕಲಿಗರ ಪ್ರಮುಖ ನಾಯಕ ಯಾರು? ಕುಮಾರಸ್ವಾಮಿ ಅವರ, DK ಶಿವಕುಮಾರ್ ಅವರ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.